ಇದು ನಮ್ಮದಲ್ಲದ ತಪ್ಪು. ಆವತ್ತು ಕೇಂದ್ರದ ಆಜ್ಞಾನುಸಾರ ಪಾಲಿಸಿ ಪಾಲಿಸಿದ್ದಕ್ಕೆ ದಕ್ಷಿಣ ದಂಡ ತೆರಬೇಕಾಗಿದೆ. ತನ್ನದೇ ಯೋಜನೆಯಂತೆ ಜನಸಂಖ್ಯೆಯನ್ನ ನಿಯಂತ್ರಿಸಿದ ಕಾರಣಕ್ಕೆ ಶಿಕ್ಷೆಗೆ ಗುರಿಯಾಗ್ತಾ ಇದೆ. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ಔದ್ಯೋಗಿಕ ರಂಗಗಳಲ್ಲಿ ಛಾಪನ್ನ ಮೂಡಿಸಿರುವಂತಹ ದಕ್ಷಿಣಕ್ಕೆ ರಾಜಕೀಯ ಪ್ರಾತಿನಿಧ್ಯದ ಭೀತಿ ಸೃಷ್ಟಿಯಾಗಿದೆ. 2026ರ ಕ್ಷೇತ್ರಗಳ ಪುನರ್ ವಿಂಗಡಣೆ ಹೊಸ ಸಂಘರ್ಷಕ್ಕೆ ಜನ್ಮ ನೀಡ್ತಾ ಇದೆ. ಒಕ್ಕೂಟದ ಐಕ್ಯತೆಗೆ ಧಕ್ಕೆ ತರುವಂತಹ ಇನ್ನೆರಡು ನಿರ್ಣಯಕ್ಕೂ ವಿಧಾನಸಭೆ ಅನುಮೋದಿಸಿದೆ. ದಯವಿಟ್ಟು ಈ ಬಿಲ್ ಅನ್ನ ಪೆಂಡಿಂಗ್ ಇಡಬೇಕು, ಸದನ ಸಮಿತಿ ಮಾಡಬೇಕು. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಕೇಂದ್ರದ 1S ವಿರುದ್ಧ ದಕ್ಷಿಣ ರಾಜ್ಯಗಳು ಸಂಘರ್ಷದ ಕಹಳೆ ಮುಳುಗಿಸಿವೆ. ತಮಿಳುನಾಡು ಬಳಿಕ ಕರ್ನಾಟಕ ಗಟ್ಟಿ ದನಿಯಲ್ಲಿ ನಮೋ ನಿರ್ಣಯಗಳ ವಿರುದ್ಧ ಸಿದ್ದು ಟೀಮ್ ಸಿಡಿದು ನಿಂತಿದೆ. ದೇಶದ ಐಕ್ಯತೆ ತಾರತಮ್ಯ ಹುಟ್ಟುಹಾಕುವ ಕ್ಷೇತ್ರ ಮರುವಿಂಗಡಣೆ, ಪ್ರಾದೇಶಿಕತೆ ಮೇಲೆ ಸವಾರಿ ಆದ 1 ನೇಷನ್ 1 ಎಲೆಕ್ಷನ್, ದಕ್ಷಿಣ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳ ಕನಸಿಗೆ ಕೊಳ್ಳಿ ಇಡ್ತಾ ಇರುವ ನೀಟ್ ಪರೀಕ್ಷೆಗಳ ಬಗ್ಗೆ ರಾಜ್ಯ ಸರ್ಕಾರ ತನ್ನ ಪ್ರಬಲ ವಿರೋಧ ವ್ಯಕ್ತಪಡಿಸಿದೆ. ದಕ್ಷಿಣದ ರಾಜ್ಯಗಳ ರಾಜಕೀಯ ಪ್ರಾತಿನಿಧ್ಯ ಕುಗ್ಗಿಸುವ ಆತಂಕ. ಬಿಜೆಪಿಯ ಪ್ರತಿಭಟನೆಗಳ ನಡುವೆಯೇ 3 ನಿರ್ಣಯ ಅಂಗೀಕಾರ. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ಕ್ಷೇತ್ರ ಪುನರ್ ವಿಂಗಡಣೆ, 1 ರಾಷ್ಟ್ರ 1 ಚುನಾವಣೆ ಹಾಗೂ ನೀಟ್ ಪರೀಕ್ಷೆ ರದ್ದಿಗಾಗಿ ವಿಧಾನಸಭೆಯಲ್ಲಿ ಮಹತ್ವದ ನಿರ್ಣಯವನ್ನ ಅಂಗೀಕಾರ ಪಡೆಯಲಾಗಿದೆ. ಕ್ಷೇತ್ರ ಪುನರ್ ವಿಂಗಡಣೆ ಹಾಗೂ 1 ರಾಷ್ಟ್ರ 1 ಚುನಾವಣೆ ನಿರ್ಣಯವನ್ನ ಸಚಿವ ಎಚ್.ಕೆ. ಪಾಟೀಲ್ ಮಂಡಿಸಿದ್ರು. ನೀಟ್ ರದ್ದು ನಿರ್ಣಯವನ್ನ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಮಂಡಿಸಿದ್ರು. 2026ರಲ್ಲಿನ ಅಥವಾ ಅದರ ನಂತರ ನಡೆಸುವ ಹೊಸ ಜನಗಣತಿಯ ಆಧಾರದ ಮೇಲೆ ಚರ್ಚೆ ಮಾಡಬೇಕು. ಕ್ಷೇತ್ರ ಪುನರ್ವಿಂಗಡಣಾ ಪ್ರಕ್ರಿಯೆಯನ್ನು ಕ್ಷೇತ್ರ ಪುನರ್ ವಿಂಗಡಣೆ ವಿಧೇಯಕಕ್ಕೆ ವಿರೋಧ ಯಾಕೆ? ದೇಶದಲ್ಲಿ ಉತ್ತರ ಭಾರತದ ರಾಜ್ಯಗಳ ಪ್ರಾಬಲ್ಯ ಆತಂಕ. ಕರ್ನಾಟಕಕ್ಕೆ ನ್ಯಾಯ ಸಿಗಬೇಕು, ಕರ್ನಾಟಕದ ಧ್ವನಿ ಅಡಗಿಸಬಾರದು ಮಾಡಬೇಕೆಂದು, ಕರ್ನಾಟಕದ ಸೀಟು ಕಡಿಮೆ ಆಗಬಾರದು, ಕರ್ನಾಟಕದ ಸೀಟು ಕಡಿಮೆ ಆಗಬಾರದು. ನಾವು ಕೂಡ ಅದರ ಪರವಾಗಿದ್ದೀರಿ. ವಿಧಾನಸಭೆ, ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ವಿರೋಧಿಸಿ ನಿರ್ಣಯ ಅಂಗೀಕಾರ ಆಗಿದೆ. ಇದಕ್ಕೆ ಪ್ರತಿಪಕ್ಷಗಳ ಸದಸ್ಯರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಎಲ್ಲಾ ಸದಸ್ಯರು ಇರುವಾಗ ಚರ್ಚೆಗೆ ಅವಕಾಶ ಕೊಡಿ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯಿಸಿದ್ರು. ಈ ವೇಳೆ ಚರ್ಚಿಸಿ ಅಂತ ಸ್ಪೀಕರ್ ಖಾದರ್ ಹೇಳಿದ್ರು. ಆದರೆ ವಿಪಕ್ಷಗಳು ಮೂಡಾ ಗದ್ದಲದಲ್ಲಿ ಬಿಸಿಯಾಗಿದ್ದ ಕಾರಣ ವಿಧಾನಸಭೆಯಲ್ಲಿ ಮಹತ್ವದ ನಿರ್ಣಯ ಅಂಗೀಕಾರ ಆಯಿತು. ಕರ್ನಾಟಕ ರಾಜ್ಯದ ಜನರ ಹಾಗೂ ನಮ್ಮ ದಕ್ಷಿಣ ಭಾರತದ ಜನರ ರಕ್ಷಣೆಗಾಗಿ ಹಾಗೂ ಪ್ರಜಾಪ್ರಭುತ್ವದಲ್ಲಿ ನಮಗೆ ಸೂಕ್ತವಾಗಿರ್ತಕ್ಕಂಥ ಸ್ಥಾನಮಾನ ಸಿಗಬೇಕನ್ನುವಂಥ ದೃಷ್ಟಿಯಿಂದ ಇವತ್ತು ಈ ಒಂದು ಸದನ ಒಂದು ನಿರ್ಣಯವನ್ನ ಸ್ವೀಕಾರ ಮಾಡಬೇಕಾಗಿದೆ. ಅರ್ಧ ಶತಮಾನದಿಂದ ರಾಜಕೀಯ ಮೇಲಾಟ, ತುಳಿತಕ್ಕೆ ಒಳಗಾದ ದಕ್ಷಿಣ ರಾಜ್ಯಗಳಿಗೆ ಹೊಸ ಆತಂಕ ಶುರುವಾಗಿದೆ. 2026 ಹಾಗೂ ಅದರ ನಂತರ ನಡೆಸುವ ಹೊಸ ಜನಗಣತಿ ಆಧಾರದ ಮೇಲೆ ಕ್ಷೇತ್ರ ಪುನರ್ ವಿಂಗಡಣೆ ನಡೆದಿದ್ದೇ ಆದಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ದಕ್ಷಿಣದ ಪ್ರಾಬಲ್ಯ ಕುಸಿಯಲಿದೆ. ಆವತ್ತು ಇಂದಿರಾ ಗಾಂಧಿ ನೀಡಿದ್ದ ಆಶ್ವಾಸನೆಯಂತೆ 1971ರ ಜನಗಣತಿಯನ್ನ ಆಧರಿಸಿ ಲೋಕಸಭಾ ಹಾಗೂ ವಿಧಾನಸಭೆ ಸ್ಥಾನಗಳ ಸಂಖ್ಯೆ ನಿರ್ಧರಿಸಬೇಕು ಅಂತ ಕೇಂದ್ರ ಸರ್ಕಾರವನ್ನ ಆಗ್ರಹಿಸಿ ನಿರ್ಣಯ ಪಾಸ್ ಮಾಡಿದೆ. ಸ್ಪೆಷಲ್ ಅಧಿವೇಶನ ಕರೆಯಿರಿ. ಬಹಳ ಪ್ರಮುಖವಾದ್ದು. ಕರ್ನಾಟಕದಲ್ಲಿ ಇದು ಬಹಳ ಪ್ರಮುಖ. ಚುನಾಯಿತ ಪ್ರತಿನಿಧಿಗಳಿಗೆ ನಮ್ಮ ದಕ್ಷಿಣ ಭಾರತದ ಪ್ರತಿನಿಧಿಗಳು ರಾಜ್ಯಗಳಿಗೆ ನಮ್ಮ ಪಾಪ್ಯುಲೇಷನ್ ನಿಯಂತ್ರಣ ಮಾಡಿದ್ದೀವಿ. ನಮಗೆ ಅನ್ಯಾಯ ಅದಕ್ಕೋಸ್ಕರ ನಾವು ಬೆಂಬಲ ಕೊಡ್ತೀವಿ. ದಯವಿಟ್ಟು ಚರ್ಚೆ ಮಾಡಿ. ಎಲ್ಲ ಸದಸ್ಯರು ಇದ್ರ ಬಗ್ಗೆ ಚರ್ಚೆ ಮಾಡಿ. ಸಂವಿಧಾನದ ಬಗ್ಗೆ ಅವಕಾಶ ಕೊಟ್ರಲ್ಲ ನೀವು, ಸಂವಿಧಾನದ ಬಗ್ಗೆ ಅವಕಾಶ ಕೊಟ್ರಿ. 1 ನೇಷನ್ 1 ಎಲೆಕ್ಷನ್ ವಿರುದ್ಧ ನಿರ್ಣಯ. ಕ್ಷೇತ್ರ ಪುನರ್ ವಿಂಗಡಣಾ ಪ್ರಕ್ರಿಯೆಯನ್ನು ನಿರ್ಧರಿಸಬೇಕೆಂದು ಕೇಂದ್ರ ಸರ್ಕಾರ ಒತ್ತಾಯಿಸಿ ಮಂಡಿಸಿರುವ ಅಧಿಕೃತ ನಿರ್ಣಯವನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ.
ಇನ್ನು ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಸ್ತಾವದ ವಿರುದ್ಧವೂ ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕಾರ ಆಗಿದೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಕಲ್ಪನೆ ಪ್ರಜಾಪ್ರಭುತ್ವ ಮತ್ತು ಒಕ್ಕೂಟ ವ್ಯವಸ್ಥೆಗೆ ಅಪಾಯಕಾರಿ, ಜೊತೆಗೆ ರಾಜ್ಯಗಳ ಸ್ವಾಯತ್ತತೆ ದುರ್ಬಲ ಆಗಿಸಲಿದೆ. ಇದು ಗಂಡಾಂತರ ಅಂತ ವಿಧಾನಸಭೆಯಲ್ಲಿ ನಿರ್ಣಯ ಪಾಸ್ ಆಗಿದೆ. ನಿರ್ಣಯದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ನಿರ್ಣಯದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ನಿರ್ಣಯ ಹೌದು ಪರವಾಗಿದೆ. ಲೋಕಸಭೆ ನಿರ್ಣಯವು ಸರ್ವಾನುಮತದಿಂದ ಅಂಗೀಕೃತವಾಗಿದೆ. ಒಟ್ಟಾರೆ ಪ್ರತಿಪಕ್ಷಗಳ ಗದ್ದಲದ ನಡುವೆಯೇ ಸದನದಲ್ಲಿ ನಿರ್ಣಯ ಅಂಗೀಕಾರವಾಗಿದೆ. ಆದರೆ ವಿಪಕ್ಷಗಳು ಸಹ ಈ ನಿರ್ಣಯಗಳ ಬಗ್ಗೆ ಹೆಚ್ಚೇನು ತಲೆ ಕೆಡಿಸಿಕೊಳ್ಳದೆ ಸರ್ಕಾರದ ನಿರ್ಣಯಗಳನ್ನ ಮೂಡಾ ಪ್ರತಿಭಟನೆ ಮೂಲಕ ಪರೋಕ್ಷವಾಗಿ ಸಹಮತಿಸಿದಂತೆ ಕಾಣಿಸ್ತು. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.